ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕಿಯರ ಫೆಡರೇಷನ್ AITUC ಈ ದಿನ ಜಿಲ್ಲೆಯಾದ್ಯಂತ ಮುಷ್ಕರ ಹಮ್ಮಿಕೊಂಡಿರುವ ಉದ್ದೇಶ ಏನಂದ್ರೆ ಜಿಲ್ಲೆಯಲ್ಲಿ ಸುಮಾರು ಸಮಸ್ಯೆಗಳಿದಾವೆ. ಜಿಲ್ಲಾಧಿಕಾರಿಗಳ ಗಮನಕ್ಕಾಗಲಿ ಇಲಾಖೆ ಅಧಿಕಾರಿಗಳ ಗಮನಕ್ಕಾಗಲಿ ನಾವು ಸುಮಾರು ಸಾರಿ ಇಲಾಖೆ ಅಧಿಕಾರಿಗಳಿಗೆ ಸಂಘಟನೆಯಿಂದ ತೆಗೆದುಕೊಂಡು ಬಂದಿದ್ದೀವಿ. 2018ರಿಂದ ಇಲ್ಲಿವರೆಗೂ ಸಹಾಯಕಿಯರ ಹುದ್ದೆ ಖಾಲಿ ಇದ್ದಾವೆ. ಅವ್ನು ಭರ್ತಿ ಮಾಡಿಕೊಡೋದಕ್ಕಾದ ಇನ್ನೂವರೆಗೂ ಆದರೂ ಕಂಪ್ಲೀಟ್ ಆಗ್ತಿಲ್ಲ. ಎಷ್ಟೇ ಸಾರಿ ಹೋದರೂ ಅವ್ರ ಟೇಬಲ್ಗಿದೆ ಇವ್ರ ಟೇಬಲ್ಗಿದೆ, ಬರೀ ಫೈಲ್ಗಳು ಇನ್ನು ಟೇಬಲ್ ಮೂವ್ ಮಾಡೋದಕ್ಕೆ ಇವ್ರು ಒಂದೊಂದು ವರ್ಷ ಟೈಮ್ ತೊಗೊಂಡ್ರೆ ಮುಂದೆ ಸಹಾಯಕರನ್ನ ಕರ್ಕೊಂಡು ನಾವು ಇಲಾಖೆ ಕೆಲಸ ರನ್ ಮಾಡೋದು ಹೆಂಗೆ? ಇಲ್ಲ, ಸಹಾಯಕಿಯರು ಇಲ್ಲದ ಚುನಾವಣಾ ಆಯೋಗದ ಕೆಲಸ ಮಾಡ್ತಿದ್ದೀವಿ, ಅಂಗನವಾಡಿ ಕೇಂದ್ರದ ಕೆಲಸ ಮಾಡ್ತಿದ್ದೀವಿ ಮತ್ತು ಅನ್ಯ ಇಲಾಖೆ ಕೆಲಸಗಳನ್ನು ಮಾಡ್ತಿದ್ವಿ. ಇದರ ಜೊತೆಗೆ ತುಂಬ ಅನ್ಯ ಇಲಾಖೆಗಳ ಕೆಲಸವನ್ನು ದಿಢೀರಂತ ಮಾಹಿತಿಗಳನ್ನ ಕೇಳ್ತಾರೆ, ಸರ್ವೆಗೆ ಹಾಕ್ತಾರೆ ಮತ್ತು ಗ್ಯಾರಂಟಿಗಳದ್ದು ಈ ಸರ್ಕಾರ ಬಂದ ಮೇಲಂತೂ ಗ್ಯಾರಂಟಿಗಳದ್ದು ಮಾಹಿತಿ ಕೊಟ್ಟೆ ನಮಗೆ ಸಾಕಾಗಿದೆ. ಗ್ಯಾರಂಟಿಗಳದ್ದು ಮಾಹಿತಿ ಕೊಡಬೇಕಂತ ನಮ್ಮ ಇಲಾಖೆಗಿಲ್ಲ, ಗ್ಯಾರಂಟಿಗಳನ್ನ ನಾವೇ ರನ್ ಮಾಡಬೇಕಂತೂ ಇಲ್ಲ. ಆದರೆ ಅಂಗನವಾಡಿ ಟೀಚರೇ ಬೇಕು ಎಷ್ಟೊತ್ತಿದ್ರು ಮಾಹಿತಿ ಸಂಗ್ರಹಣೆ ಮಾಡೋದಕ್ಕೆ. ಮತ್ತು LKG UKGಗಳನ್ನು ಆದೇಶ ಹೊರಡಿಸಬೇಕಾದ್ರೆ ಅಂಗನವಾಡಿ ಕೇಂದ್ರಗಳಿಗೆ ಕೊಡ್ತೀವಿ ಅಂತ ಹೇಳಿದರು. ಆದರೆ ಪ್ರಾಥಮಿಕ ಕೇಂದ್ರಗಳಲ್ಲಿ LKG UKGಗಳನ್ನ ಪ್ರಾರಂಭ ಮಾಡಿದ್ದಾರೆ. ನಮಗೆ ಮಕ್ಕಳ ದಾಖಲಾತಿ ಕಡಿಮೆ ಆಗ್ತಿದೆ. ಮಕ್ಕಳ ದಾಖಲಾತಿ ಕಡಿಮೆ ಆಗೋದ್ರಿಂದ ಅಂಗನವಾಡಿ ಕೇಂದ್ರಗಳು ಸುಮಾರು ಅಂಗನವಾಡಿ ಕೇಂದ್ರಗಳು 40ರಿಂದ 45 ಮಕ್ಕಳು ಇರುವಂಥ ಅಂಗನವಾಡಿ ಕೇಂದ್ರಗಳು ಬಂದಾಗಿ 3ರಿಂದ 4 ಫಲಾನುಭವಿಗಳು ಮಾತ್ರ ಅಂಗನವಾಡಿ ಕೇಂದ್ರಗಳಲ್ಲಿ ಉಳ್ಕೊಳ್ಳುವಂಥ ಸಂದರ್ಭ ನಮಗೆ ಎದುರಾಗಿದೆ. ದಯವಿಟ್ಟು ಇದನ್ನು ಸರ್ಕಾರ ಅರ್ಥ ಮಾಡಿಕೊಂಡು LKG UKGಗಳನ್ನ ರದ್ದು ಮಾಡಬೇಕು. ಇಲ್ಲವಾದರೆ ಅಂಗನವಾಡಿ ಕೇಂದ್ರಗಳಿಗೆ ಕೊಡಬೇಕು. ಅಂಗನವಾಡಿ ಕೇಂದ್ರಗಳಿಗೆ ಕೊಡೋದಾದರೆ ಏನು LKG UKGಗೆ ಕೊಟ್ಟಂಥ ಸೌಲಭ್ಯನ ಅಂಗನವಾಡಿ ಕೇಂದ್ರದ ಮಕ್ಕಳಿಗೂ ಕೊಡಬೇಕಂತ ನಾವು ಈ ಮೂಲಕ ಜಿಲ್ಲೆಯಾದ್ಯಂತ ಮುಷ್ಕರ ಹಮ್ಮಿಕೊಂಡಿದ್ದೇವೆ. ಬೇಡಿಕೆ ಅಂದರೆ ನಮ್ಮ ರಾಜ್ಯ ಸರ್ಕಾರ C ಮತ್ತು D ದರ್ಜೆ ನೌಕರರಂತ ಪರಿಗಣಿಸ್ಬೇಕು ರೀ. ಇಲಾಖೆ ಎಲ್ಲ ರಾಜ್ಯದ ಎಲ್ಲ ಇಲಾಖೆಗಳ ಕೆಲಸ ಅಂಗನವಾಡಿ ಟೀಚರ್ಸ್ ಮಾಡಬೇಕು. ಆದರೆ ಅಂಗನವಾಡಿ ಟೀಚರ್ ಮಾತ್ರ ಇನ್ನೂವರೆಗೂ ಯಾವುದೇ ಸರ್ಕಾರದ ಸೌಲಭ್ಯನ ಪಡೀತಾ ಇಲ್ಲ. ಬರೀ ಓನ್ಲಿ ಗೌರವಧನ ಕಾರ್ಯಕರ್ತೆ ಮತ್ತು ಗೌರವಧನ ಮಾತ್ರ, ಗೌರವಧನದಲ್ಲಿ ಎಲ್ಲ ಇಲಾಖೆ ಕೆಲಸ ಮಾಡ್ತಿದ್ದಾರೆ. 11,250ರಲ್ಲಿ ಈಗಿನ ಪರಿಸ್ಥಿತಿಯಲ್ಲಿ ಸಹಾಯಕಿಯರು ಮತ್ತು ಶಿಕ್ಷಕಿಯರು ಕುಟುಂಬ ನಡೆಸೋದು ತುಂಬ ಕಷ್ಟ ಆಗಿದೆ ಸರ್. ಸರ್ಕಾರ ಉತ್ತಮ ಗುಣಮಟ್ಟದ ಆಹಾರವನ್ನು ಕಾರ್ಮಿಕ ಕುಟುಂಬದವರಿಗೆ ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಸೌಲಭ್ಯ ಪಡೆಯುವಂಥ ಎಲ್ಲರಿಗೂ ಉತ್ತಮ ಗುಣಮಟ್ಟದ ಆಹಾರ ಸರಬರಾಜು ಮಾಡ್ತೀವಿ ಅಂತ ಹೇಳ್ತಾರೆ. ಆದರೆ ಬರುವಂಥ ಕಚೇರಿಯಿಂದ ಬರುವಂಥ ಆಹಾರ ತುಂಬ ಕಳಪೆ ಗುಣಮಟ್ಟದ್ದಾಗಿರುತ್ತದೆ. ಒಂದಿಷ್ಟು ಬಾರಿ ಕಚೇರಿಯಿಂದ ಬರಬೇಕಾದ್ರೆ ಹುಳ ಆಗಿ ಬರ್ತದೆ. ಅದನ್ನು ಇಲಾಖೆಗಳ ಅಧಿಕಾರಿಗಳ ಗಮನಕ್ಕೆ ತೊಗೊಂಬಂದರೆ ಯಾರೂ ಅದರ ಬಗ್ಗೆ ಮಾತಾಡೋದಕ್ಕೆ ರೆಡಿ ಇಲ್ಲ. ಕಳಪೆ ಮಟ್ಟದ ಆಹಾರ ಬರೋದ್ರಿಂದ ಫಲಾನುಭವಿಗಳು ನಿರಾಕರಣೆ ಮಾಡ್ತಿದ್ದಾರೆ. ಫಲಾನುಭವಿಗಳು ಕೊಡಬೇಕಂತ ಇವರ ಆಹಾರ ಸರ್ಕಾರದ ಸೌಲಭ್ಯ ಕೊಡ್ತಿರ್ಬೇಕಾದ್ರೆ ಫಲಾನುಭವಿಗಳನ್ನ ನಿರಾಕರಣೆ ಮಾಡ್ತಿದ್ದಾರೆ ಅಂದಾಗ ಅದನ್ನು ಉತ್ತಮ ಗುಣಮಟ್ಟದ ಆಹಾರವನ್ನು ಸರಬರಾಜು ಮಾಡಬೇಕಂತ ಸರ್ಕಾರಕ್ಕೆ ಮನವಿ ಮಾಡ್ತೀವಿ.